ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅಂತೆಯೇ ನಮ್ಮ ಇಡಕಿದು ಗ್ರಾಮ ಪಂಚಾಯತಿನ ವಾರ್ಡ್ ಸದಸ್ಯರಾದ ಶ್ರೀಮತಿ ಶೋಭಾ ಇವರು मागे गाहे तव जय गाता गणनायक जय विधाता जय हे जय हे जय हे जय 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 हे. ಯಾವುದೇ ಕೊಠಡಿಯ ಮುಂದೆ ಆಗಲಿ ಎಲ್ಲಿ ಕೂಡ ನನಗೆ ಮುಂದೆ ಒಂದು ಕಸ ಕಾಣಲಿಕ್ಕೆ ಇಲ್ಲ. ಇದು ಮಾತ್ರ ಬಾರಿ ಒಂದು ಮೆಚ್ಚುವಂಥದ್ದು. ಅದರಲ್ಲಿ ಕೂಡ ಒಂದು ಗವರ್ಮೆಂಟ್ ಶಾಲೆಯಲ್ಲಿ ಇಷ್ಟೊಂದು ಕ್ಲೀನ್ ಆಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಇದು ಎಲ್ಲ ಇಲ್ಲಿ ಶಿಕ್ಷಕರ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತ ನನಗೆ ಇದನ್ನು ಅಂದಾಜು ಮಾಡಿ ಗೊತ್ತಾಯ್ತು. ಇನ್ನು ನಾನು ಅದನ್ನು ಕೊಠಡಿಗೆ ಒಂದು ನೋಡಬೇಕಾಗಿಲ್ಲ, ಇದು ನೋಡಿದಾಗಲೇ ಗೊತ್ತಾಗ್ತದೆ. ಯಾಕಂದ್ರೆ ನಾವು ಒಂದು ಹೇಳ್ತಾರೆ, ಕಣ್ಣರು ಪರಾಮರಿಸಿ ನೋಡಬೇಕಂತ. ಇಲ್ಲಿ ಪರಾಮರಿಸಿ ನೋಡುವ ಅಗತ್ಯವೇ ಇಲ್ಲ. ಯಾಕಂದ್ರೆ ಈ ಸ್ವಚ್ಛತೆ ಇಲ್ಲಿಯ ಶಿಕ್ಷಣಕ್ಕೆ ಸಾಕ್ಷಿ ಅಂತ ನನ್ನ ಒಂದು ಸ್ವಂತ ಅಭಿಪ್ರಾಯ ಇದು. ಅದೇ ರೀತಿಯಾಗಿ ನೋಡಿ, ಎಲ್ಲ ಮಕ್ಕಳು ಕೂಡ, ನಾನು ಮಾತಾಡುವುದರಲ್ಲಿ ಸ್ವಲ್ಪ ವೇದಿಕೆಯಲ್ಲಿ ಬಂದಂತ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಊರವರಿಗೆ ಎಲ್ಲರ ಒಂದು ಗಣ್ಯ ವ್ಯಕ್ತಿಗಳನ್ನು ಒಂದು ಸ್ವಾಗತಿಸುತ್ತಾ ಒಂದು ಎರಡು ಮಾತನ್ನು ಆಡ್ತೇನೆ. ನನಗೆ ಈ ಶಾಲೆಯ ಪರಿಸರ ನೋಡಿದಾಗ ಎಲ್ಲ ಮರ್ತೋಯ್ತು, ಇವರನ್ನು ಸ್ವಾಗತಿಸುವುದು ಮರ್ತೋಯ್ತು. ಅಷ್ಟೊಂದು ಸ್ವಚ್ಛತೆ ಇಲ್ಲಿದೆ ಅಂತ ನಾನು ಹೇಳಿಕೆ ಬಯಸ್ತೇನೆ. ಅದೇ ರೀತಿಯಾಗಿ ನೋಡಿ, ಇಲ್ಲಿ ಬಂದಂತ ಎಲ್ಲ ಮಕ್ಕಳು ಯೂನಿಫಾರ್ಮ್ ಅಲ್ಲಿ ಇದ್ದಾರೆ. ನಾನು ಸಾಧಾರಣ 1981 ಅನಿಸ್ತದೆ 1ನೇ ಕ್ಲಾಸ್ ಇಲ್ಲಿ ಸೇರಿದ್ದು. 1-2 ವರ್ಷ ಹೆಚ್ಚು ಕಡಿಮೆ ಇರಬಹುದು, ನೆನಪಿನ ಪ್ರಕಾರ ಹೇಳ್ತಾ ಇದ್ದೇನೆ. 83 ನಾವು ಇಲ್ಲಿ ವಿದ್ಯಾರ್ಥಿಯಾಗಿದ್ದೆ ನಾನು. ಆಗ ನಮಗೆ ಇಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ. ಮತ್ತೆ ಕೆಲವು ಸಲ ನಾವು ಸ್ಪೆಷಲ್ ಕೆಲವು ಕ್ಲಾಸಿಗೆ ಮರದಡಿಗೆ ಸಹ ಹೋಗುಂಟು. ಮರದಡಿಯಲ್ಲಿ ಸಹ ನಮಗೆ ಕ್ಲಾಸ್ ಮಾಡಿದ್ದುಂಟು. ಅವಾಗ ಅಂದಿನ ಆ ಒಂದು ಶಿಕ್ಷಕಿಯರು ನಮಗೆ ಕಲಿಸಿದಂತ ಪಾಠದಿಂದ ನಾವು ಇವತ್ತು ಒಂದು ಸಮಾಜದಲ್ಲಿ ಒಂದು ಜವಾಬ್ದಾರಿಯುತವಾಗಿ ಒಂದು ಪ್ರಜೆಯಾಗಿ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಅಂತ ಬದುಕುವಂತ ಒಂದು ದಾರಿಯನ್ನು ತೋರಿಸಿದ ಶಿಕ್ಷಕರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೇವೆ. ಇಲ್ಲಿ ಮಕ್ಕಳೆಲ್ಲ ಒಂದೇ ಯೂನಿಫಾರ್ಮ್ ಅಲ್ಲಿ ಇದ್ದಾರೆ. ಒಂದೇ ಯೂನಿಫಾರ್ಮ್ ಯಾಕೆ ಇದೆ ಅಂದ್ರೆ, ಶಾಲೆಗೆ ಬಂದ್ರೆ ಎಲ್ಲರೂ ಸಮಾನರು. ಇದರಲ್ಲಿ ಅವನು ಶ್ರೀಮಂತ, ಇವನು ಬಡವ, ಅವನು ಈ ಜಾತಿ, ಅವನು ಆ ಜಾತಿ ಯಾವುದಿಲ್ಲ. ಎಲ್ಲರೂ ಒಂದೇ ಶರ್ಟ್ ಒಂದೇ ಪ್ಯಾಂಟು, ಅಂದ್ರೆ ಇಲ್ಲಿ ಎಲ್ಲರೂ ಸಮಾನರು. ಇದು ಈ ಒಂದು ಯೂನಿಫಾರ್ಮ್ ಅನ್ನೋದ್ರ ಒಂದು ಮಹತ್ವ ಇದೆ. ಇದು ಕೆಲವು ಶಾಲೆಗಳಲ್ಲಿ ಇರುವುದಿಲ್ಲ. ಈ ವಿದೇಶಗಳಲ್ಲಿ ಕೂಡ ನಾವು ನೋಡಿದರೆ ಕೆಲವು ಕಡೆ ಬಣ್ಣ ಬಣ್ಣದ ಡ್ರೆಸ್ ಹಾಕ್ಬೋದು. ಆದ್ರೆ ಒಬ್ಬ ಒಳ್ಳೆ ಡ್ರೆಸ್ ಹಾಕ್ಬೋದು, ಇನ್ನೊಬ್ಬನಿಗೆ ಸ್ವಲ್ಪ ಕಡಿಮೆ ದುಡ್ಡಿನ
ಆತ್ಮ ಕೈ ಬರೆಸಿ ನೀವು ನೋಡ್ಬೋದು. ಆದ್ರೆ ಇಲ್ಲಿ ನೋಡಿ, ಇದು ಸಮಾನತೆಯ ಸಂಕೇತ. ಈ ರೀತಿಯಾಗಿ ಎಲ್ಲರೂ ಒಂದೇ ರೀತಿಯ ಸಮವಸ್ತ್ರಗಳನ್ನಾಗ್ಬೋದು. ಹಾಗೆ ಇವತ್ತಿನ ಈ ವಿದ್ಯಾರ್ಥಿಗಳು, ಒಬ್ಬೊಬ್ಬ ವಿದ್ಯಾರ್ಥಿಗಳು ಕೂಡ ಶ್ರಮ ಪಟ್ರೆ ಇವರು ಕೆಲವರು ಇಂಜಿನಿಯರ್ ಆಗ್ತಾರೆ, ಕೆಲವರು ಡಾಕ್ಟರ್ ಆಗ್ತಾರೆ, ಕೆಲವರು IAS ಅಧಿಕಾರಿಗಳಾಗ್ತಾರೆ, ಕೆಲವರು ಸೇನೆಗೆ ಸೇರಿ ನಮ್ಮ ದೇಶವನ್ನೇ ಕಾಯುವ ಯೋಧರಾಗ್ತಾರೆ. ಸೊ ಎಲ್ಲ ಮುಖ್ಯವಾದ ಪ್ರತಿಭೆ ಇರುವಂತ ವಿದ್ಯಾರ್ಥಿಗಳು. ಇದಕ್ಕೆ ಗವರ್ಮೆಂಟ್ ಶಾಲೆ ಆಗಲಿ, ಪ್ರೈವೇಟ್ ಶಾಲೆ ಆಗಲಿ, ಯಾವುದೂ ಇದಕ್ಕೆ ಈ ಶಾಲೆಗೆ ಹೋದ್ರೆ ಬೇಡರು, ಆ ಶಾಲೆಗೆ ಹೋದ್ರೆ ಬೇಡರು, ಇನ್ನೊಂದು ಪ್ರೈವೇಟ್ ಶಾಲೆಗೆ, ದೊಡ್ಡ ಶಾಲೆಗೆ ಹೋದ್ರೆ ಏರ್ ಕಂಡೀಷನ್ ಒಳಗಡೆ ಕೂತು ಕಲಿತ್ರೆ ನಾನು ದೊಡ್ಡ ವ್ಯಕ್ತಿ ಆಗ್ತೇನೆ ಅನ್ನೋದು ಯಾವುದು ಒಂದು ಸರಿಯಾದಲ್ಲ. ನೀವು ಶ್ರಮ ಪಟ್ರೆ ನಾನು ಎಷ್ಟೋ ಸಲ ನ್ಯೂಸಲ್ಲಿ ನೋಡಿದ್ದೇನೆ, ರಿಕ್ಷಾ ಡ್ರೈವರ್ನ ಮಗ IAS ಆಫೀಸರ್ ಆಗ್ತಿದೆ. ಅದೇ ರೀತಿಯಾಗಿ ಶ್ರೀಮಂತನ ಮಗ ಕಳ್ಳ ಆಗ್ತೂ ಇದೆ. ಅದು ಯಾವ ರೀತಿಯಾಗಿ ಆ ವಿದ್ಯಾರ್ಥಿ ಪರಿಶ್ರಮ ಪಡ್ತಾನೆ ನೋಡಿ. ನಿಮ್ಮ ತಂದೆ ತಾಯಿಗಳೆಲ್ಲ ಕಷ್ಟಪಡ್ತಾರೆ ಮನೆಯಲ್ಲಿ, ಏನು ಕೆಲವರಿಗೆ ಎಷ್ಟೆಷ್ಟೋ ಕಷ್ಟಪಟ್ಟು ಯಾರ ಕೈಯಿಂದ ಸಾಲ ಮಾಡಿ ನಿಮ್ಮನ್ನು ಶಾಲೆಗೆ ಕಳಿಸ್ತಾರೆ. ಶಾಲೆಗೆ ಕಳಿಸುವಾಗ ಅವರಿಗೊಂದು ಮನಸ್ಸಲ್ಲಿರ್ತದೆ, ನನ್ನ ಮಗ ದೊಡ್ಡ ಆಗಿ ನಾಡು ನನ್ನ ಕಷ್ಟ ನಿವಾರಣೆ ಮಾಡಬಹುದು, ಇವನೊಂದು ಒಳ್ಳೆಯ ಪ್ರಜೆಯಾಗಿ ದೇಶಕ್ಕೆ ಒಂದು ಆದರ್ಶ ಪ್ರಜೆಯಾಗಿ ಇವನು ಮುಂದೆ ಬೆಳೀತಾನೆ ಅನ್ನೋ ಒಂದು ಮನಸ್ಸಲ್ಲಿ ಇರ್ತದೆ ಎಲ್ಲ ತಂದೆ ತಾಯಿಗಳಿಗೂ. ಆದ್ದರಿಂದ ಈ ಮಕ್ಕಳು ಆದಷ್ಟು ಶ್ರಮ ಪಟ್ಟು 100ಕ್ಕೆ 99 ತೆಗಿರಿ ಅಂತ ನಾನು ಹೇಳುದಿಲ್ಲ, 100ಕ್ಕೆ 75 ತೆಗಿರಿ, 60 ತೆಗಿರಿ, 80 ತೆಗಿರಿ. ಆದ್ರೆ ನೀವು ಅದರೊಟ್ಟಿಗೆ ಉಳಿದದ್ದನ್ನು ಕೂಡ ಕಲಿತುಕೊಳ್ಳಿ. ಯಾಕಂದ್ರೆ ಈ ದೇಶ ಸೇವೆ ಅನ್ನೋದು ಬರೀ ನಮ್ಮ ಗಡಿಯಲ್ಲಿ ಹೋಗಿ ಯುದ್ಧ ಮಾಡುವುದು ಮಾತ್ರ ದೇಶ ಸೇವೆ ಅಲ್ಲ, ಕಸ ಬಿಸಾಕಲ್ಲಿ ಇರುವುದು ಕೂಡ ದೇಶ ಸೇವೆ. ಯಾಕೆಂದ್ರೆ ನೀವು ನಮ್ಮ ಪರಿಸರವನ್ನು, ನಮ್ಮ ಸುತ್ತಮುತ್ತಲಿನ ಯಾವ ರೀತಿ ನಮ್ಮ ಪರಿಸರವನ್ನು ನೋಡ್ತೀರಿ, ಅದು ಕೂಡ ಒಂದು ಸೇವೆ. ನಿಮ್ಮ ಮನೆಯನ್ನು ನೀವು ಹೇಗೆ ಪ್ರೀತಿಸ್ತೀರಿ, ನಿಮ್ಮ ಶಾಲೆಯನ್ನು ನೀವು ಹೇಗೆ ಪ್ರೀತಿಸ್ತೀರಿ, ಅದೇ ರೀತಿಯಲ್ಲಿ ಪರಿಸರವನ್ನು ಕೂಡ ಪ್ರೀತಿಸಿ. ಒಂದು ಓದುತ್ತಿದ್ದೇನೆ. ಇಂದು ಆಗಸ್ಟ್ 15. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯವಾಯಿತು. ಈ ದಿನವು ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಸುಭಾಷ್ ಸೇರಿದಂತೆ ನೂರಾರು ಮಹಾನ್ ಹೋರಾಟಗಾರರ ತಪಸ್ಸು ಮತ್ತು ತ್ಯಾಗವನ್ನು ದಿನವಾಗಿದೆ ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಜಯವರು. I wish you a very happy Independence Day. We were celebrating 77 Independence Day. We were celebrating 77 Independence Day. We were celebrating 77 Independence Day. We were celebrating